ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಜಿ ಬಿ ವಾಟ್ಸಪ್ಪಲ್ಲಿ ಯಾವ ಥರ ಡಾಟಾನ ಬ್ಯಾಕಪ್ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಮೊದಲನೇ ವಿಡಿಯೋದಲ್ಲಿ ಜಿ ಬಿ ವಾಟ್ಸಪ್ನ ಲಾಗಿನ್ ಪ್ರಾಬ್ಲಮ್ ಆಗ್ತಾಯಿತ್ತು. ಲಾಗಿನ್ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಒಂದು ಸತಿ ಸ್ಕ್ರೀನ್ ಎಂಡಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾವು ಏನು ಲಾಗಿನ್ ಆಗಿರ್ತೀವಿ, ಲಾಗಿನ್ ಆದಮೇಲೆ ಮೆಸೇಜ್ಗಳು ಸಿಗೋಲ್ಲ, ನಮಗೆ ಬ್ಯಾಕಪ್ ಬರೋಲ್ಲ. ಇದನ್ನು ಯಾವ ಥರ ನಾವು ಸರಿ ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಇದರೊಳಗೆ 2 ಟೈಪ್ ತಿಳಿಸ್ಕೊಡ್ತೀನಿ. 2 ಟೈಪಲ್ಲಿ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. 2ರಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ಕೊಂಡು ಡಾಟಾನ ಬ್ಯಾಕಪ್ ಮಾಡ್ಕೋಬೋದು. ನೋಡಿ, ನೀವು ಜಿ ಬಿ ವಾಟ್ಸಪ್ ಓಪನ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ರಿಸ್ಟೋರ್ ಬ್ಯಾಕಪ್ ಅಂತ ಹೇಳಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಈ ಥರ ಲೋಡಿಂಗ್ ಬರುತ್ತೆ. ಲೋಡಿಂಗ್ ಬಂದಾದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಲೋಡಿಂಗ್ ಬಂದಾದಮೇಲೆ ಈ ಥರ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಲಾಸ್ಟಿಗೆ ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸಿಗೆ ಬಂದಾದಮೇಲೆ ಇಲ್ಲಿ ಪೂರ್ತಿ ಹಂಗೆ ಸ್ವೈಪ್ ಮಾಡಿ. ಇಲ್ಲಿ ನೋಡಿರಿ ಚಾರ್ಟ್ಸ್ ಅಂತೇಳಿ ನಿಮಗೆ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೂರ್ತಿ ಡೌನಿಗೆ ಬನ್ನಿ. ಡೌನಿಗೆ ಬಂದಾದಮೇಲೆ ಇಲ್ಲಿ ನೋಡಿ ಚಾರ್ಟ್ ಬ್ಯಾಕಪ್ ಇದೆ, ಟ್ರಾನ್ಸ್ಫರ್ ಚಾರ್ಟ್ ಇದೆ, ಚಾರ್ಟ್ ಹಿಸ್ಟ್ರಿ ಇದೆ. ಚಾರ್ಟ್ ಬ್ಯಾಕಪ್ನಲ್ಲಿ ನೀವು ಕ್ಲಿಕ್ ಮಾಡಬೇಕು. ನೋಡಿರಿ ಈ ಥರ ಬ್ಯಾಕಪ್ ಮೆಸೇಜಿಂಗ್ ಅಂತೇಳಿ ಬರುತ್ತೆ. ಈಗ ನೋಡಿರಿ ಅದು ಬ್ಯಾಕಪ್ ಅಂತ ಆಗಿದೆ. ಇದನ್ನು ಯಾವ ಥರ ಮಾಡ್ಬೇಕಂತೇಳಿ ನಾನು ತೋರಿಸ್ತೀನಿ. ಈಗ ಪೂರ್ತಿ ಈಗ ಬ್ಯಾಕ್ ಬಂದುಬಿಡಿ. ಪೂರ್ತಿ ಈಗ ಬ್ಯಾಕ್ ಬಂದಾದಮೇಲೆ ನಾವು ಪೂರ್ತಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಬೇಕು ಮೊಬೈಲಲ್ಲಿ. ಫೈಲ್ ಮ್ಯಾನೇಜರ್ನ ಓಪನ್ ಮಾಡಾದಮೇಲೆ ಇದರೊಳಗೆ ನಾವು ಸರ್ಚ್ ಮಾಡಬೇಕು. ಜಿ ಬಿ ಬ್ಯಾಕಪ್ ಅಂತೇಳಿ ಬಂದಿರುತ್ತೆ. ಈಗ ನಾನು ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಜಿ ಬಿ ಬ್ಯಾಕಪ್ ಅಂತೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ನೋಡಿರಿ ಮತ್ತೆ ಇನ್ನೊಂದು ಫೋಲ್ಡರ್ ಕಾಣುತ್ತೆ, ಜಿ ಬಿ ಬ್ಯಾಕಪ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿರಿ ಜಿ ಬಿ ವಾಟ್ಸಪ್ ಅಂತೇಳಿ ಬಂದಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕಾಪಿ ಮಾಡ್ಕೋಬೇಕು. ಫಸ್ಟು ಕಾಪಿ ಮಾಡ್ಕೊಂಡು ಬಂದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇದರೊಳಗೆ 100 ಅಂತೇಳಿರುತ್ತೆ. ನೋಡಿರಿ ಇಲ್ಲಿ 100 ಅಂತೇಳಿದೆ, ಇದನ್ನು ಕ್ಲಿಕ್ ಮಾಡಿ. ಇದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೋಡಿರಿ com.gb ವಾಟ್ಸಪ್ ಇದೆ, com.whatsapp ಅಂತೇಳಿದೆ. ಇದರೊಳಗೆ ನಮಗೆ ವಾಟ್ಸಪ್ಪಿಗೆ ನೀವು ಡಾಟಾನ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ com.whatsappನ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಾನೇನಲ್ಲಿ ಕಾಪಿ ಮಾಡಿದ್ನಲ್ಲ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ನೋಡಿರಿ ಪೇಸ್ಟ್ ಆದಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಇದನ್ನು ನೀವು ನೇಮ್ ಚೇಂಜ್ ಮಾಡಬೇಕು. ಇಲ್ಲಿ ರಿನೇಮ್ ಅಂತ ಈ ಥರ ಕ್ಲಿಕ್ ಮಾಡಿಬಿಟ್ಟು ರಿನೇಮ್ ಅಂತೇಳಿ ಕೊಡಿ. ಇಲ್ಲಿ ಏನು ಜಿ ಬಿ ಅಂತೇಳಿದೆಯಲ್ಲ, ಜಿ ಬಿನ ಅಳಿಸ್ಬೇಕು. ಜಸ್ಟ್ com.whatsapp ಅಂತ ಇದ್ದರೆ ಸಾಕು. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡಿಂಗ್ ಆಗುತ್ತೆ. ಈ ಥರ ಲೋಡಿಂಗ್ ಆದಮೇಲೆ ನೀವು ವಾಟ್ಸಪ್ನ ಪೂರ್ತಿ ಓಪನ್ ಮತ್ತೆ ಹೊಸ್ದಾಗಿದ್ದ ಸ್ಟಾರ್ಟ್ ಮಾಡಿ. ವಾಟ್ಸಪ್ನ ಹೊಸ್ದಾಗಿದ್ದ ಸ್ಟಾರ್ಟ್ ಆದಮೇಲೆ ಅಲ್ಲಿ ನಿಮಗೆ ಬ್ಯಾಕಪ್ ರಿಸ್ಟೋರ್ ಅಂತೇಳಿ ಕೇಳುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮದು ಡಾಟಾ ಪೂರ್ತಿ ವಾಪಸ್ ಬರುತ್ತೆ. ಇದು ಮೊದಲನೇದಿದು. ಈಗ 2ನೇದು ಇದರೊಳಗೆ ಇನ್ನೊಂದು ಟೈಪ್ ನಾನು ತೋರಿಸ್ತೀನಿ. ಇದು ನೋಡ್ಬೋದು ನೀವು. ಇದರೊಳಗೆ ಏನೇನು ಡಾಟಾ ಇಲ್ಲಿ ಬಂದಿದೆ ಅಂತೇಳಿ ಇದರೊಳಗೆ ಕಾಣ್ತಾ ಇದೆ ನೋಡಿ. ಇದೆಲ್ಲ ಪೂರ್ತಿ ನಾವೇನೀಗ ಇಷ್ಟು ಬ್ಯಾಕಪ್ ಮಾಡಿದ್ವಲ್ಲ, ಅದೇ ಬ್ಯಾಕಪ್ಪಿಂದು ಇದು ಪೂರ್ತಿ ಡಾಟಾ ಇದು. ಈಗ ನಾನು ಇದರೊಳಗೆ ಇನ್ನೊಂದು ತೋರಿಸ್ತೀನಿ. ಮತ್ತೆ ಅದೇ ಜಿ ಬಿ ವಾಟ್ಸಪ್ಪಿಗೆ ಓಪನ್ ಮಾಡ್ತೀನಿ ನೋಡಿ. ಇದರೊಳಗೆ ಈಗ ನಾನು ಇನ್ನೊಂದು ಟೈಪ್ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ. ಈ ಥರ ಜಿ ಬಿ ವಾಟ್ಸಪ್ನ ಓಪನ್ ಮಾಡಿ. ಮತ್ತು ಚಾರ್ಟ್ಸ್ ಅಂತ ಹೇಳಿದೆಯಲ್ಲ, ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಚಾರ್ಟ್ಸ್ ಮೇಲೆ ಕ್ಲಿಕ್ ಆದಮೇಲೆ ನೋಡಿರಿ ಇಲ್ಲಿ ಚಾರ್ಟ್ ಬ್ಯಾಕಪ್ ಇದೆ, ಆಮೇಲೆ ಟ್ರಾನ್ಸ್ಫರ್ ಚಾರ್ಟ್ ಇದೆ, ಚಾರ್ಟ್ ಹಿಸ್ಟ್ರಿ ಅಂತ ಹೇಳಿದ್ದೀನಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿರಿ ಈ ಥರ ಸೀದಾ ನಿಮ್ಮದೇನು ಡಾಟಾ ಇದೆಯಲ್ಲ ಇದನ್ನು ತೋರಿಸ್ತಾ ಇರುತ್ತೆ. ಇದರೊಳಗೆ ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಇತ್ತಂದ್ರೆ ಅದನ್ನು ನೀವು ಬ್ಯಾಕಪ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಚೂಸ್ ಚಾರ್ಟ್ ಅಂತೇಳಿದೆಯಲ್ಲ, ನಿಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಆ ಚಾರ್ಟ್ನ ನೀವು ಇದರೊಳಗೆ ತಗೋಬೋದು.
ನಾನೀಗ ಇದರೊಳಗೆ ಯಾವುದಾದ್ರು ಒಂದು ಚಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಯಾವುದನ್ನು ಇದರೊಳಗೆ ನೋಡಿಬಿಟ್ಟು ಭಾಳ ಇಂಪಾರ್ಟೆಂಟ್ ಇದೆ ಅನ್ನಿಸ್ತದಲ್ಲ ಅಂಥ ಚಾಟ್ನ ನೀವು ಬೇಕಿದ್ರೆ ಕ್ಲಿಕ್ ಮಾಡ್ಕೋಬೋದು. ನಾನೀಗ ಒಂದು ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ವಿತೌಟ್ ಮೀಡಿಯಾ ಇದೆ, ಆಮೇಲೆ ಇನ್ಕ್ಲೂಡ್ ಮೀಡಿಯಾ ಇದೆ. ನಾನು ವಿತೌಟ್ ಮೀಡಿಯಾ ಮೇಲೇ ಕ್ಲಿಕ್ ಮಾಡ್ತೀನಿ. ಮೀಡಿಯಾ ಏನು ಬೇಡ ನನಗೆ, ನಿಮಗೆ ತೋರ್ಸೋಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಇನ್ಕ್ಲೂಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಅದನ್ನು ಬ್ಯಾಕಪ್ ಮಾಡ್ಕೋಬೋದು. ಈಗ ನೋಡಿರಿ ಈ ಥರ ಇನ್ಸ್ಟಾಲಿಂಗ್ ಅಂತೇಳಿ ಬರುತ್ತೆ. ಅದಾದಮೇಲೆ ನೋಡಿರಿ ಈ ಥರ ನೀವು ಎಲ್ಲೆದಾಗ ಶೇರ್ ಮಾಡ್ತೀರಾ ಅಂತೇಳಿ ಅದಿದೆ. ನಾನು ವಾಟ್ಸಪ್ನ ಚೂಸ್ ಮಾಡ್ತೀನಿ. ನೀವು ಬೇರೆ ಬೇಕಿದ್ರೆ ಬೇರೆ ಮಾಡ್ಕೊಳ್ಬೋದು. ಈ ಥರ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೋಡಿರಿ ಈ ಥರ ನಿಮಗೆ ಯಾವ ನಂಬರಿಗೆ ಸೆಂಡ್ ಮಾಡ್ಬೇಕಂತೇಳಿ ತೋರಿಸುತ್ತೆ. ನಿಮಗೆ ಗೊತ್ತಿರೋ ಅಂಥ ಯಾವುದಾದ್ರು ಒಂದು ನಂಬರಿಗೆ ನೀವು ಸೆಂಡ್ ಮಾಡ್ಬೋದು. ನೋಡಿರಿ ಈ ಥರ ತೋರಿಸುತ್ತೆ. ಇದೇನು ಕೆಳಗಡೆ ಯಾವುದೋ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸೀದಾ ನಾವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿ ಆ ನಂಬರಿಗೆ ಹೋಗುತ್ತೆ. ಈ ಥರ ಮಾಡಿ ನೀವು ಬ್ಯಾಕಪ್ ಮಾಡ್ಕೋಬೋದು. ಇದರೊಳಗೆ 2 ಮೆಥಡ್ ಇದೆ. ಫಸ್ಟ್ನೇದು ಒಂದು ನಾನು ತೋರಿಸಿನಲ್ಲ ಅದು, ಇಲ್ಲಾಂದರೆ ಇದು, ಎರಡರಾಗ ಯಾವುದಾದ್ರು ಒಂದು ಟ್ರೈ ಮಾಡಿ, ನಿಮಗೆ ಡಾಟಾ ಬ್ಯಾಕಪ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ಇದೇ ಥರನೇ ವಿಡಿಯೋನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.